ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಗಿರಿಯಾತ್ರಾಕ್ರಮ ಸುಳಾದಿ. ವೆಂಕಟೇಶನ ಯಾತ್ರಿ ಎಂಥದೋ ವರ್ಣಿಸಲು ಮಂಕು ಜನರಿಗೆ ದೊರೆಯದಿದು. ಪಂಕಜೋದ್ಭವ ಮೃಗಾಂಕದರಾದಿಗಳು ಕಿಂಕರರಾಗಿ ಕೊಂಡಾಡುವರು. ಡೊಂಕ ಮಾನವಾಗಿದೆ ಭುಜದಲ್ಲಿ ತಪುತ ಮುದ್ರಾಂಕಿತ ಧರಿಸಿದ ಮನುಜ ಬಂದು. ಓಂಕಾರ ಪೂರ್ವಕದಿಂದ ಸ್ಮರಿಸೆ ಭವದ ಸಂಕೋಲೆ ಕಳಿವದು ಒಮ್ಮೆ ಸಾರಿ. ಸಂಕಟ ಇಲ್ಲದ ಲೋಕದಲ್ಲಿ ಸರ್ವಾಲಂಕಾರಧರರಾಗಿ ಸುಖಿಸುವರು. ಶಂಕಿಸೆ ಇದರಲ್ಲಿ ಅಪವಾದ ನುಡಿದರೆ ಶಂಕುತಲೆಯ ಮ್ಯಾಲೆ ಹೊಡಿವ ಯಮನು. ಅಂಕುಶವೋ ಮಹಾದುರಿತವೆಂಬೋ ಕರಿಗೆ ಪಂಕಜನಾಭನ ದಾಸರಿಗೆ ನಿತ್ಯ ಶಂಕರಾಭರಣಶಾಹಿ ವಿಜಯ ವಿಠಲ ಬಿರಿದಂಕನ ಧ್ಯಾನ ನಿಲ್ಲಿಸಿದಗೆ. ಕನಕಗಿರಿ ದರ್ಶನ ಕಂಡ ಮನುಜರಿಗಾಗದು ಕಾಣೋ ಅನಿಮಿಷ ಗಂಗಾ ಯಮುನೆ ಗೋದಾವರಿ ಮಣಿಕರ್ಣಿಕೆ ಕೃಷ್ಣ ತನುಜ ಸಂಭವೆ ವರಹ ತನುಜೆ ಕಾವೇರನ್ನ ತನಯೇ ಗೌತಮ ರೇವಾ ಮಿನುಗುವ ಸರಸ್ವತಿ ನಂದಿನಿ ತಪತಿ ಕಪಿಲ ಗಣಪತಿ ಭೀಮಾರತಿ ಕನಕಾವತಿ ಸಿಂಧು ಕನಿಕಿ ವೇದಾವತಿ ಘನ ಗೋಮತಿ ಕಾಗಿಣಿ ವಂಜರಿ ವರದ ಪುನಃ ಕುಂತಿನಿಯ ನಾಮಾವತಿ ನರಸಿಂಹ ತನುಜ ಶ್ರೋಣಿ ಭದ್ರ ಇನಿತು ನಾನಾ ತರಂಗಿಣಿ ಮೊದಲಾದ ಮಜ್ಜನಗೈದು ಮತ್ತೆ ವನಧಿ ಬಂಧನ ಕಾಶಿ ಹನುಮಾನೊಡೆಯ ನಗರ ಪ್ರಣವ ವಿಮಾನ ಭೂಮಿಯನು ತಂದ ಕ್ಷೇತ್ರ ವನಜನಾಭನು ನೀರಿನಗರಿ ಜನಕಕ್ಕೆ ಭೂಷಣ ಪಾಂಡುರಂಗ ಕನಕ ಮುನಿ ವರದ ಚಿನುಮಯ ಜಗನ್ನಾಥ ಮನ ಮೆಚ್ಚಿದ ಮಧ್ಯಾರ್ಜುನ ದ್ವಾರಕಿ ಜನಾರ್ದನ ಹರಿಹರ ನಾರಾಯಣ ನಿಧಿ ಮನ್ನಾರಿ ವನಜಾಕ್ಷನು ಹಸ್ತಿನಾಪುರ ಗಜ ಶೈಲ ತೃಣಶಯನನು ವಾಮನ ನವ ತಿರುಪತಿ ಗುಣನಿಧಿ ಸರಸೀಜ ಮುನಿವಂದ್ಯ ಕಾಗಿ ಕನಕವಾದ ಕ್ಷೇತ್ರ ಮುನಿಗಳು ಇದ್ದ ಭೂಮಿ ರಣಮಂಡಲ ಧರಣಿ ಧರಧನು ಮಣಿಕೂಲ ಧರಣ ಋಣವ ತಿದ್ದುವ ಕ್ಷೇತ್ರ ವಿಭೂತಿ ಕ್ಷೇತ್ರ ಮಣಿಕೂಲ ವೃಂದಾವನ ಮಥುರಾ ಪಟ್ಟಣ ಗಂಡಿಕೆ ಮಾಯಾವತಿ ಪುಷ್ಕರ ಕ್ಷೇತ್ರ ಫಣಿಶಾಯಿ ಶ್ರೀರಂಗ ಪಟ್ಟಣ ಗೌತಮ ಮುನಿವರದ ವನಿತೆಯರಿಗೆ ಮೋಹನವಾದ ಉಡುಪಿ ಉಣಬಡಿಸಿದ ನಾರಾಯಣಿ ಕ್ಷೇತ್ರ ಅಣುಭದರಿ ನಾರಾಯಣ ಕ್ಷೇತ್ರ ಪಾವನ ಪ್ರಯಾಗ ಕೂರ್ಮನ ಹೋಬಲ ಧರಣಿಧರ ವಿಷ್ಣುವರ್ಧನ ಗೊಲಿದ ಚನ್ನ ಮಣಿಮಾಯ ಮಕುಟನು ಒಂದಿನ ಧರಿಸುವ ಚಲ್ವ ಮನ್ಮಥ ಕೋಟಿ ಕಿರಣ ಪೋಳುವ ಗೋಪಾಲನು ಸುಮಂಗಳ ಗಣನೆಗಿರಿ ಷಣುಮೋಗ ಪಂಚಮೂರ್ತಿ ಗಣನೆ ಇಲ್ಲದ ಕ್ಷೇತ್ರವನು ನಾನಾವರ್ತಿ ಎಣಿಕೆ ಇಲ್ಲದಲೆ ಆವ ಮನುಜನು ಅನಂತಾನಂತ ಜನ್ಮ ಒಂದು ಕ್ಷಣ ಬಿಡದಲೆ ಮಾಡೆ ಫಣಿಶೈಲದ ಯಾತ್ರಿ ಅಣುಮಾತುರವರಿಗೆ ದೊರಕದು ಬಣುಗು ಮಾನವನಿಗೆ ಸಾಧನ ಬಾರದು ಕಾಣೋ. ಗುಣಗಣ ನಿರ್ದೋಷ ವಿಜಯ ವಿಠಲ ತನ್ನನ್ನೇ ಸ್ಮರಿಸಲು ಕಾವನು ಶ್ರೀನಿವಾಸ. ಗಿರಿಯ ತಪ್ಪಲಲ್ಲಿ ಮೆರೆವ ಕಪಿಲ ತೀರ್ಥ 29 ತೀರ್ಥ ನಿರುತವಾಸ ಉಂಟು ನರರು ಮಿಂದು ಗೋತುರಗಳ ಉದ್ಧರಿಸಿ ಹಿರಿದಾಗಿ ಧಾರುಣಿ ಸುರರ ತೃಪ್ತಿಯ ಬಡಿಸಿ ಪರಮ ಹರುಷದಲ್ಲಿ ಗಿರಿಯ ಸೋಪಾನವ ಬರದಿಂದಲೇರುತ್ತ 250 ಮೆಟ್ಲು ಪರಿಮೀರದೆ ಕುಳಿತು ಹರಿಕಥಾ ಶ್ರವಣವ ತಿರುವೆಂಗಳೇಶನ ಚರಿತೆ ಕೊಂಡಾಡುತ್ತ ಬರುತ್ತ ನರಸಿಂಹನ ದರ್ಶನ ಕೈಕೊಂಡು ತೆರಳಿ ಗುಡಿಗೋಪುರ ಶಿಖರವನ್ನೇ ಕಂಡು ನಿಂದಿರದೆ ಪ್ರದಕ್ಷಿಣಿ ತಿರುಗಿ ಗುಡಿಪೌಳಿಯಲ್ಲಿ ಧರವರ ಹಾದೇವಗೆ ಎರಗಿ ಪುಷ್ಕರಣಿಗೆ ಸರಸದಲ್ಲಿ ನಮಿಸಿ ಪರಿಶುದ್ಧನಾಗಿ ದೇವದ್ವಾರವನ್ನೇ ಪೊಕ್ಕು ಗರುಡ ಗಂಬದ ಬಳಿಯಲ್ಲಿ ಪರಿಟವಿಸಿ ಪೂರ್ವೋತ್ತರ ಪೂಜೆಯನ್ನು ತಿಳಿದು
ಶ್ರೀಹರಿಯ ಚಿಂತಿಸಿ ಅಲ್ಲಿ ಮರುತಾಂತರ್ಗತನೆಂದು ಪರಮಾತ್ಮನಾದ ಸುಂದರ ಶ್ರೀನಿವಾಸನ್ನ ನಿರೀಕ್ಷಿಸಿ ತನ್ನೊಳಗಿರತಕ್ಕ ಮೂರ್ತಿಯ ಅರಿತು ಆತನ ಗುಣೋತ್ಕರ್ಷಣೆಯನ್ನು ಮಾಡಿ ಸ್ಮರಿಸಲು ಬೇಗ ದುಸ್ತರವನ್ನು ದಾಟಿಸುವ ಪರಮ ಮಂಗಳ ರೂಪ ವಿಜಯ ವಿಠಲ ತಿಮ್ಮ ಕರೆದರೆ ಕರವಿಡಿದು ಕರೆದೊಯ್ವ ಮುಕುತಿಗೆ. ಸ್ವಾಮಿ ಪುಷ್ಕರಣೀಯ ಸ್ನಾನವನ್ನು ಮಾಡಿ ಸುತ್ರಾಮಾದಿ ತೀರ್ಥಗಳ ಇರುಹು ತಿಳಿದು ನಾಮದ ವಿಚಾರ ಧರಿಸಿ ಕೇಳು ಉತ್ತಮೋತ್ತಮರೊಡೆಯ ಹರಿದಾಡುತ್ತ ಕಾಮ ಕ್ರೋಧಗಳು ಬೇರರಿಸಿ ಕೀಳಿ ಹೇಮಾರಜಿತ ವಸನ ನಾನಾವರ್ಣ ಸಾಲಿಗ್ರಾಮ ಮೊದಲಾದವು ದಾನವನಿತ್ತು ನೇಮ ನೈಮಿತ್ಯಂಗಳ ಚೆನ್ನಾಗಿ ಮಾಡಿ ಹರಿನಾಮಂಗಳ ಗಡಿಗಡಿಗೆ ಉಚ್ಚರಿಸುತ್ತ ಕೋಮಲಾಂಗ ತಿಮ್ಮ ವಿಜಯ ವಿಠಲ ನಿತ್ಯ ಸಾಮ ಗಾಯನ ಲೋಲ ಭಕ್ತ ಪರಿಪಾಲ ಅಪರಾಧೀನಾನೆಂದು ತನ್ನವ ಗುಣಗಳ ಸ್ವಪನದಲ್ಲಿ ಬಿಡದೆ ಮಾಡಿದವು ಕಪಟದಲ್ಲಿ ನಡೆದು ಪರರ ವಂಚಿಸಿ ದ್ರವ್ಯ ಅಪಹರಿಸಿ ನಾನಾ ಮಾಯಗಳ ತೋರಿ ಕೃಪಣನಾಗಿದ್ದು ಇರಳು ಹಗಲು ಕಾಮ ಕುಪಿತ ಪುಂಜದಲ್ಲಿ ಕಾಲವನ್ನೇ ಕಳೆದು ಜಪಗಳ ಜರಿದು ಜಗದೋಳು ನಿತ್ಯದಲ್ಲಿ ತಪಸಿಗಳಿಗಳಿಂದ ಸೀದ ತರುವಾಯ ಉಪಕಾರ ಅರಿಯದೆ ಉಚಿತಾರ್ಥ ತಿಳಿಯದೆ ಅಪಹಾಸದಲ್ಲಿ ನಿರಂತರ ತಿರಗಿ ಅಪರಮಿತವಾಗಿ ದೋಷಕಾರಿ ನಾನು ಕೃಪಣವತ್ಸಲ ತಿರುವೆಂಗಳೇಶ ಕೃಪೆ ಮಾಡುವನೆಂದು ಈ ಪರಿಣಮಿಸಲು ಗುಪಿತ ಮಹಿಬನಿತ ಪರಿಪಾಲಿಪ ಚಪಲನಯನ ತಿಮ್ಮ ವಿಜಯ ವಿಠಲ ಸದಾ ದಿಪುತನಾಗಿ ತನ್ನ ಭಕ್ತರಿಗೆ ಪೊಳೆವನು ಶಿವನ ಬ್ರಹ್ಮ ಹತ್ಯ ಚಂದ್ರನ ಗುರುತಲ್ಪ ಕವಿಯ ಸೂರಪಾನ ಬಲಿಯ ಸ್ವರ್ಣಸ್ಥೇಯ ದಿವಿಜಾಪತಿಯ ಪರಸತಿಯ ಗಮನ ದೋಷ ವರಿವರ್ಯಾಕಿನ್ನು ಬಲಭದ್ರನ ಪಾವನು ಪರಿಹಾರ ಜವನ ಮೊದಲಾದ ದೇವತೆಗಳ ಪಾಪನೀಯವ ಬಿಟ್ಟು ಪೋಯಿತಿ ಗಿರಿಯಲ್ಲಿ ಭವಗಿರಿಗೆ ವಜ್ರ ವಿಜಯ ವಿಠಲ ಬಾರದವಗೆ ದಯಮಾಡನೆಂದಿಗೂ ಮುಕುತಿ ಬೇಕಾದವಗೆ ಮುಕುತಾರ್ಥ ಕೇಳುವುದು ಬಕುತಿ ಪೂರ್ವಕದಿಂದ ಸಕಲ ಸಂಪದವ ಅಧಿಕವೆಂದು ತಿಳಿದು ಅಹಿಕವನ್ನು ಬಯಸದೆ ತ್ವಕು ಇಂದ್ರಿಯಾದಿ ಹರಿಪಾದಕ್ಕೆ ಸಮರ್ಪಿಸುತ್ತಲಿ ಸುಖವ ಸುರಿದು ಬಾಷ್ಪೋದಕದಲ್ಲಿ ನೆನೆದು ಅಖಿಲ ದಾಸರ ಕೂಡ ಅಕ್ಕಟನಲ್ಲಿ ದಾಡು ಕುಣಿದು ಸಕಲ ಸುರರ ಒಡೆವ ವಿಜಯ ವಿಠಲ ಒಡೆಯ ವಿಜಯ ವಿಠಲ ಸ್ವರ್ಣ ಮುಖರಿ ನಿವಾಸನ ಯಾತ್ರೆಗೈಯುವುದು ಮತ್ಸರವನ್ನು ಅಳಿದು ಶ್ರೀ ವೆಂಕಟೇಶನ ಯಾತ್ರೆ ಉತ್ಸಾಹದಲ್ಲಿ ಮಾಡೆ ವಿಜಯ ವಿಠಲ ಒಲಿವಾ ಮತ್ಸರವನ್ನು ಅಳಿದು ಶ್ರೀ ವೆಂಕಟೇಶನ ಯಾತ್ರೆ ಉತ್ಸಾಹದಲ್ಲಿ ಮಾಡೆ ವಿಜಯ ವಿಠಲ ಒಲಿವಾ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಗಿರಿಯಾತ್ರಾ ಕ್ರಮ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವೆಂಕಟೇಶನ ಯಾತ್ರೆ ಎಂಥಾದೋ ವರ್ಣಿಸಲು ಮಂಕು ಜನರಿಗೆ ದೊರೆಯಾದಿದ್ದು. ಆಹಾ, ವಿಜಯದಾಸರು ಎಷ್ಟು ವರ್ಣನೆ ಮಾಡಿದ್ದಾರೆ ವೆಂಕಟೇಶನ ಯಾತ್ರೆ ಬಗ್ಗೆ. ಆದರೂ ನಮ್ಮಂಥ ಮಂಕು ಜನರಿಗೆ ಅದು ಅರ್ಥ ಆಗೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಎಂಥದ್ದು ಈ ಯಾತ್ರೆ ಎಂಬುದು ಹೇಳಕ್ಕೆ ಪದಗಳು ಸರಿ ಹೋಗ್ತಾ ಇಲ್ಲ. ಈ ಯಾತ್ರೆ ಮಾಡಿದಾಗೆ ಬರೋದು ಒಂದು. ಯಾತ್ರೆ ಬಗ್ಗೆ ಕೂತಲ್ಲೇ ನಮಗೆಲ್ಲ ಯಾತ್ರೆ ಮಾಡಿಸ್ತಾ ಇದ್ದಾರೆ ವಿಜಯದಾಸರು. ಅದನ್ನು ವರ್ಣಿಸ್ಲಿಕ್ಕೆ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಷ್ಟು ವರ್ಣನೆ ಮಾಡಿ ವರ್ಣಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಂಕಜೋದ್ಭವ ಮೃಗಾಂಕದರಾದಿಗಳು, ಬ್ರಹ್ಮ ರುದ್ರಾದಿ ದೇವತೆಗಳು ಎಲ್ಲರೂ ಕಿಂಕರರಾಗಿ ಕೊಂಡಾಡುವರು. ದೇವರಿಗೆ ದಾಸರಾಗಿ
ಸೇವಕರಾಗಿ ಕೊಂಡಾಡ್ತಾ ಇದ್ದಾರಂತೆ. ಅಲ್ಲೇ ಯಾತ್ರೆ ಮಾಡೋ ಕಾಲಕ್ಕೆ ನಮ್ಮಂಥವರಿಗೆ ಕಾಣಿಸಲ್ಲ, ದೊಡ್ಡವರಿಗೆಲ್ಲ ಕಾಣಿಸ್ತಾರೆ. ಬ್ರಹ್ಮ ರುದ್ರಾದಿಗಳೆಲ್ಲರೂ ಸೇವಕರಾಗಿ ಸ್ವಾಮಿ ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ. ಡೊಂಕ ಮಾನವನಿಗಿದು ಮಾನವಗಿದೆಯೇ, ಭುಜದಲ್ಲಿ ತಪುತ ಮುದ್ರಾಂಕಿತ ಧರಿಸಿದ ಮನುಜ ಬಂದು ಓಂಕಾರ ಪೂರ್ವಕದಿಂದ ಸ್ಮರಿಸಿ ಭವದ ಸಂಕೋಲ ಕಡೆವದು ಒಮ್ಮೆ ಸಾರಿ. ಡೊಂಕ ಅಂತಂದರೆ ಬೊಗ್ಗಿ ಅಂತ ಅರ್ಥ ಬರುತ್ತೆ. ಬೊಗ್ಗಿ ಅಂದರೆ ನಮ್ಮ ಈ ತಾರತಮ್ಯ ಅನುಸಾರ ಎಲ್ಲ ತಿಳ್ಕೊಂಡು ಭುಜದಲ್ಲಿ ತಪ್ತ ಮುದ್ರಾಂಕಿತ ಹಾಕ್ಕೊಂಡು ಓಂಕಾರ ಪೂರ್ವಕದಿಂದ, ಹೆಣ್ಮಕ್ಕಳಾದರೆ ಶ್ರೀಂಕಾರ ಪೂರ್ವಕದಿಂದ ದೇವರನ್ನು ಸ್ಮರಣೆ ಮಾಡಿದರೆ, ಭಕ್ತಿಪೂರ್ವಕದಿಂದ ದೇವರನ್ನು ಸ್ಮರಣೆ ಮಾಡಿದರೆ ಈ ಸಂಸಾರ ಅಂಬೋ ಈ ಭವ, ಈ ಸಮುದ್ರನ ನಮಗೆ ಹಾಕಿದ ಸಂಕೋಲೆಗಳು, ಕಟ್ಟಿ ಹಾಕಿದ ಸಂಕೋಲೆಗಳು ಕಡಿದು ಬಿಡ್ತಾನಂತೆ. ಒಮ್ಮೆ ಸಾರಿ, ಒಂದು ಸರಿ ನಾವು ಭಕ್ತಿಪೂರ್ವಕದಿಂದ ಎಲ್ಲ ಅರ್ಥಾನುಸಂಧಾನ ತಿಳ್ಕೊಂಡು ಈ ಥರ ಯಾತ್ರೆ ಮಾಡಿದರೆ ನಮಗೆ ಸಂಸಾರ ಅಂಬೋ ಸಮುದ್ರದಿಂದ ದಾಟಿಸ್ತಾನೆ ದೇವರು ಅಂತ ಹೇಳ್ತಾ ಇದ್ದಾರೆ. ಯಾವುದು ಮತ್ತೆ ದಾಟಿಸಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದರೆ ಸಂಕಟ ಇಲ್ಲದ ಲೋಕದಲ್ಲಿ. ಸಂಕಟದ ಇಲ್ಲದ ಲೋಕ ಅಂತಂದರೆ ಸದಾ ಗೋವಿಂದನ ಧ್ಯಾನ ಮಾಡುವ ಲೋಕ, ಮೋಕ್ಷ. ಅಲ್ಲಿ ಕರ್ಕೊಂಡೋಗಿ ಸರ್ವಾಲಂಕಾರವಾಗಿ ಸುಖಿಸುವರು. ಸುಖ ಅಂದರೆ ನಮ್ಮಪ್ಪನ ಧ್ಯಾನ ಮಾಡುವುದೇ ಒಂದು ದೊಡ್ಡ ಸುಖ. ಆ ಸುಖದಲ್ಲಿ ನಮ್ಮನ್ನು ಇಟ್ಟು ಇದನ್ನು ಲೋಲಾಡಿಸ್ತಾರೆ ನಮ್ಮನ್ನು ದೇವರು. ಒಮ್ಮೆ ಈ ಅರ್ಥಾನುಸಂಧಾನದಿಂದ ಯಾತ್ರೆ ಮಾಡಿದರೆ ಇಷ್ಟು ಪುಣ್ಯ ಮಾಡಿಕೊಂಡಿದ್ರೆ ನಮಗೆ ವಿಜಯದಾಸರ ಈ ಸುಳಾದಿಗಳೆಲ್ಲ ಪಾರಾಯಣ ಮಾಡುವ ಭಾಗ್ಯ ಸಿಕ್ಕಿದೆ. ಇದನ್ನು ನಾವು ಸಂದೇಹ ಪಡಬಾರ್ದು. ಶಂಕಿಸೆ ಇದರಲ್ಲಿ ಅಪವಾದ ನುಡಿದರೆ ಏನೂ ಸಿಗಲ್ಲ. ಯಾತ್ರೆ ಮಾಡಿದರೆ ಇದರಿಂದ ಏನಾಗ್ತದ, ನಾವು ಎಷ್ಟೋ ಸರಿ ಮಾಡಿದ್ದೀವಿ, ಈ ಥರ ನಾವೇನನ್ನ ಅಪವಾದ ವಿಜಯದಾಸರಿಗೆ ಮಾಡಿದರೆ ಯಮನು ಶಂಕು ತಲೆ ಮೇಲೆ ಹೊಡಿತಾನೆ ಅಂತೆ. ನೀನು ಮಾಡಿದ ತಪ್ಪಿಗೆ ಯಮ ಶಂಕು ತಲೆ ಮೇಲೆ ಹೊಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಂಕುಶವೋ ಮಹಾದುರಿತವೆಂಬೋ ಕರೆಗೆ ಪಂಕಜನಾಭನ ದಾಸರಿಗೆ ನಿತ್ಯ ಶಂಕರಾಭರಣ ಶಾಯಿ ಶೇಷಶಾಯಿ, ಶಂಕರಾಭರಣ ಶೇಷಶಾಯಿಯಾಗಿ ಮಲ್ಕೊಂಡಿರೋ ನಮ್ಮ ತಿಮ್ಮಪ್ಪ ಬಿರಿದಂಕನ ಧ್ಯಾನದಲ್ಲಿ ನಿಲ್ಲಿಸಿದವಗೆ ರಕ್ಷಣೆ ಮಾಡುತ್ತಾನೆ ಎಂಬೋ ಬಿರುದು ಇಟ್ಕೊಂಡಿದ್ದಾನೆ. ಒಂದು ಕೈ ಕೆಳಗೆ ನುಡಿಸ್ತಾ ನನ್ನ ಪಾದನ್ನ ಧ್ಯಾನ ಮಾಡಿದವರಿಗೆ ಸೊಂಟದ ಮೇಲೆ ಇನ್ನೊಂದು ಕೈ ಇಟ್ಕೊಂಡು ನಿಂತಿರ್ತಾನೆ. ಸೊಂಟದವರೆಗೆ ನಿಮಗೆ ಅದಕ್ಕಿಂತ ಜಾಸ್ತಿ ನಿಮಗೆ ಭವ ಈ ಸಮುದ್ರದೊಳಗೆ, ಈ ಸಂಸಾರ ಎಂಬೋ ಸಮುದ್ರದೊಳಗೆ ಮುಳುಗಿಸಲ್ಲ ನನ್ನ ಧ್ಯಾನ ಮಾಡಿದವರಿಗೆ ಅಂತ ಹೇಳ್ತಾನೆ. ಅದನ್ನು ನಮ್ಮ ಮನಸ್ಸಲ್ಲಿ ನಿಲ್ಲಿಸ್ಕೊಂಡು ಧ್ಯಾನ ಮಾಡಿದರೆ ಅಂಕುಶದಿಂದ ನಮ್ಮ ಎಲ್ಲ ದುರಿತಗಳು, ನಮ್ಮ ಪಾಪಗಳನ್ನು, ಆನೆಗಳಾಗಿ ಬೆಟ್ಟಗಾದಿ ನಿಂತ ಪಾಪಗಳನ್ನು ನಾಶನ ಮಾಡ್ತಾನೆ ದೇವರು. ಬೇರೆ ಸಮೇತ ಕಿತ್ತಿ ಒಗೆದು ಬಿಡ್ತಾನೆ. ಆ ಬಿರಿದಂಕನ ಧ್ಯಾನದಲ್ಲಿ ನಿಲ್ಲಿಸಬೇಕು ನಾವು. ಬರೇ ನಿತ್ಯ ಕರ್ಮದೊಳಗೆ ಇದ್ಬಿಟ್ಟು ದೇವರ ಧ್ಯಾನ ಮಾಡಲಾರ್ದಾಗೆ ಇರಬಾರ್ದು. ಒಂದು ಯಾತ್ರೆ ಮಾಡೋ ಕಾಲಕ್ಕೆ ಹೊರಗೆ ಬಂದಾಗೆ, ಕೂತಾಗೆ ಎಲ್ಲರದರೊಳಗೆ ಭಗವಂತ ಇದ್ದಾನೆ ಎಂಬ ಅನುಸಂಧಾನ ಪೂರ್ವಕದಿಂದ ಆತನ ಮನಸ್ಸಿನಲ್ಲಿ ನಿಲ್ಲಿಸ್ಕೊಂಡ್ರೆ ನಾವು ಮಾಡಿದ ಪಾಪಗಳನ್ನೆಲ್ಲ ಅಂಕುಶದಿಂದ ಅದನ್ನು ಕಡಿದು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಮಟ್ಟ ತಾಳದ್ರೊಳಗೆ ಎಲ್ಲ ಯಾತ್ರೆಗಳು ಮಾಡಿದರೆ ಕೂಡ ಎಷ್ಟು ಪುಣ್ಯ ಬರುತ್ತೇನೋ ಈಗ ಅದರೊಳಗೆ ಹೇಳಿದ್ದಾರೆ. ನಮ್ಮ ತಿಮ್ಮಪ್ಪನ ಯಾತ್ರೆ ಎಂಥದ್ದು ಅಂದರೆ ಕಂಡ ಮನುಜರಿಗೆ ಆಗೋದಿಲ್ಲ ಅಂತೆ. ಗಂಗಾ, ಯಮುನಾ, ಗೋದಾವರಿ, ಮಣಿಕರ್ಣಿಕಾ, ವರಾಹ, ತನುಜೇಂದ್ರ, ತುಂಗಭದ್ರ, ಕಾವೇರಿ ತನಯೆ, ಗೌತಮ, ರೇವತಿ, ಸರಸ್ವತಿ, ನಂದಿನಿ, ತಪಿತ, ಕಮಿಲ, ಗಣಪತಿ, ಭೀಮರತಿ, ಕನಕವತಿ, ಸಿಂಧು ಎಲ್ಲ ನದಿಗಳ ಸ್ನಾನ ಮಾಡಿದರೆ ಇನ್ನ ಕೊಟ್ಟಿದ್ದಾರೆ. ಭವನಾಶಿನಿ ಇವೆಲ್ಲ ಬರ್ತವೆ. ಎಲ್ಲ ನದಿಗಳ ಸ್ನಾನ ಮಜ್ಜನಗೈದು
ತರಂಗಿಣಿ ಮೊದಲಾದ ಮಜ್ಜನಗೈದು ಮತ್ತೆ ಅಲ್ಲಿ ಸ್ನಾನಗಳು ಮಾಡಿ ಮತ್ತೆ ವನದಿ ಬಂಧನ ರಾಮೇಶ್ವರ, ಕಾಶಿ, ಅಯೋಧ್ಯ, ಶ್ರೀರಂಗ, ಆಮೇಲೆ ನೀರಿನ ಗರಿ ಅಂದರೆ ಅನಂತ ಪದ್ಮನಾಭ, ಪಾಂಡುರಂಗ, ಪಂಡರಾಪುರ, ಜಗನ್ನಾಥ, ಪೂರಿ ಜಗನ್ನಾಥ, ಮಧ್ಯಾರ್ಜುನ, ದ್ವಾರಕಾ, ಜನಾರ್ದನ, ಹರಿಹರ, ಮನ್ನಾರಿ, ಹಸ್ತಿನಾಪುರ, ಹೀಗೆ ಎಲ್ಲ ರಣಮಂಡಲ, ಆಮೇಲೆ ವೃಂದಾವನ, ಮಧುರ, ಗಂಡಿಕೆ, ಮಾಯಾವತಿ, ಪುಷ್ಕರ ಕ್ಷೇತ್ರ, ಗಜೇಂದ್ರ ಮೋಕ್ಷ ಆಗಿದ್ದ ಕ್ಷೇತ್ರ ಅಲ್ಲಿ, ಹಳೇಬೀಡು, ಉಡುಪಿ, ನಾರಾಯಣಿ ಕ್ಷೇತ್ರ, ಬದ್ರಿನಾರಾಯಣ ಕ್ಷೇತ್ರ, ಬದ್ರಿ, ಹೀಗೆ ಎಲ್ಲ ಕ್ಷೇತ್ರಗಳನ್ನು ಮಂಗಳಗಿರಿ, ಕುಕ್ಕೆ ಸುಬ್ರಹ್ಮಣ್ಯಂ ಎಲ್ಲ ಬರ್ತವೆ ಇದರೊಳಗೆ. ಎಲ್ಲ ಕ್ಷೇತ್ರಗಳನ್ನ ನಾನಾ ಬಾರಿ ಎಷ್ಟೊಂದು ಸರಿ ಎಣಿಕೆ ಇಲ್ಲದಲ್ಲಿ ಕೌಂಟ್ಲೆಸ್ ಆಗಿ ಮಾಡಿದರೆ ಜನ್ಮಾಂತರದಿಂದ ಈ ಎಲ್ಲ ಕ್ಷೇತ್ರಗಳ ದರ್ಶನೆ, ಇಷ್ಟೆಲ್ಲ ನದಿಗಳಲ್ಲಿ ಸ್ನಾನ ಜನ್ಮಾಂತರವಾಗಿ ಮಾಡಿ ನಾನಾ ಬಗೆ ಎಷ್ಟೊಂದು ಸರಿ ಮಾಡಿದರೆ ಕೂಡ ಆ ಮನುಜನು ಅನಂತಾನಂತ ಜನ್ಮ ಒಂದು ಕ್ಷಣ ಬಿಡದಲೆ ಒಂದು ಕ್ಷಣ ಬಿಡಲಾರ್ದಾಗಿ ಎಲ್ಲ ಯಾತ್ರೆ ಮಾಡಿದರೆ ಕೂಡ ಫಣಿಶೈಲದ ಯಾತ್ರೆ, ಈ ತಿಮ್ಮಪ್ಪನ ಯಾತ್ರೆ ಮಾತರ ಅವನಿಗೆ ದೊರಕದು. ಅನುಸಂಧಾನಪೂರ್ವಕವಾಗಿ ಮಾಡಿದರೆ ಈ ಯಾತ್ರೆಗೆ ಬಂದಿದ್ದ ಪುಣ್ಯ ಬೇರೆ ಕಡೆ ಸಿಗೋದಿಲ್ಲ ಅಂತಾರೆ. ಬಣಗು ಮಾನವನಿಗೆ ಸಾಧನ ಬಾರದು ಕಾಣು. ಈ ಯಾತ್ರೆ ಮಾಡಲಿಲ್ಲ ಅಂದರೆ, ಎಲ್ಲ ಯಾತ್ರೆ ಮಾಡಿದರೆ ಕೂಡ ಈ ಯಾತ್ರೆ ಮಾಡಲಿಲ್ಲದವರಿಗೆ ಸಾಧನ ಅಂಬೋದು ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಗುಣಗಣ ನಿರ್ದೋಷ ವಿಜಯ ವಿಠಲ ತನ್ನನ್ನೇ ಸ್ಮರಿಸಲು ಕಾವನು ಶ್ರೀನಿವಾಸ, ತನ್ನನ್ನು ಸ್ಮರಿಸಿದರೆ ಸಾಕು ಕಾಯ್ತಾನೆ ಅಂತ ಹೇಳ್ತಾ ಇದ್ದಾರೆ. ರೂಪಕತಾಳದರೊಳಗೆ ಗಿರಿಯ ತಪ್ಪಲಲ್ಲಿ ಮೆರೆವ ಕಪಿಲತೀರ್ಥದೊಳಗೆ 29 ತೀರ್ಥಗಳು ನಿರುತವಾಸ ಉಂಟು, 18 ತೀರ್ಥಗಳು ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಆ ಗಿರಿಯ ಕೆಳಗೆ ಇದ್ದ ಕಪಿಲತೀರ್ಥದೊಳಗೆ ಅಲ್ಲಿ ಹೋಗಿ ನರರು ಗೋತುರಗಳ ಉದ್ಧರಿಸಿ ಶ್ರಾದ್ದಾದಿಗಳನ್ನು ಮಾಡಿ ಹಿರಿದಾಗಿ ದಾರುಣೀಸುರರ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು. ದಾನಾದಿಗಳಲ್ಲಿಂದ ಭೋಜನಾದಿಗಳಲ್ಲಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ಪರಮ ಹರುಷದಲ್ಲಿ ಬಹಳ ಸಂತೋಷದಿಂದ ಗಿರಿಯ ಸೋಪಾನ ಕೆಳಗೆ ಬಂದು ಆ ಪಾಂಟಿಗೆ ಹತ್ತಿರ ನಿಂತ್ಕೊಂಡು ಬರದಿಂದಲಿ ನಂಬಿಕೆದಿಂದ ಏರಬೇಕು ಅಂತ ಹೇಳ್ತಾರೆ. ನಾನು ಏರಿದೆ ಅಂತಂದರೆ ಅಲ್ಲಿ ಮುಗಿದೋಯ್ತು, ನಾವು ಮಾಡಿದ್ದು ಫಲ ಬಂದಿಲ್ಲ. ಕುದುರೆ ಬಾಲೆಯ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ, ಏನಂತ ಹೇಳ್ತಾರೆ, ತುದಿ ವಿಭಾಗವ ಒಂದು ಸಣ್ಣ ವಿಭಾಗ ಒಂದು ಮಾಡಿ ಅದರೊಳಗೆ 100 ವಿಭಾಗ ಮಾಡಿ ಶತವಿಭಾಗವ ಮಾಡಿದರೆ ಎಷ್ಟೋ ಅಷ್ಟೇ ಜೀವ ಪರಿಮಾಣ. ಅಂಥ ಜೀವ ಇಷ್ಟು ದೊಡ್ಡ ದೇಹನ ಹೊತ್ಕೊಂಡು ಆ ಪಾಂಟಿಗೆ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಂಬಿಕೆಲಿಂದ ಸ್ವಾಮಿ ನೀನು ನನ್ನ ಕರ್ಕೊಂಡು ಹೋಗ್ತಾ ಇದೀಯಪ್ಪ, ನೀನು ಏರಿಸ್ತಾ ಇದ್ದೀಯಪ್ಪ ಅಂತೇಳಿ ಅವನು ಏರಿಸಿದ್ದಕ್ಕೆ ನಾನು ಏರಿದೆ ಅಂಬೋ ನಂಬಿಕೆ ಇಟ್ಕೊಂಡು, ಅವನು ಏರಿಸ್ತಾನೆ ಅಂಬೋ ನಂಬಿಕೆ ಇಟ್ಕೊಂಡು 250 ಮೆಟ್ಲು ಅಂದರೆ 100 ಸ್ಟೆಪ್ಸ್ ಬಂದಾಗೆಲ್ಲ ಅದಕ್ಕಿಂತ ಜಾಸ್ತಿ ಮೀರಲಾರ್ದಾಗೆ ಹೋಗಿ ಅಲ್ಲಿ ಕೂತು ಹರಿಕಥಾ ಶ್ರವಣ ಮಾಡಿ ತಿರುವೆಂಗಳೇಶನ ಚರಿತೆ ಕೊಂಡಾಡಿ ಗಾಯನಾದಿಗಳು ಸುಳಾದಿಗಳು ಹರಿಕಥಾ ಶ್ರವಣ ಎಲ್ಲ ಮಾಡಿ ಮತ್ತು ಎವ್ರಿ 100 ಸ್ಟೆಪ್ಸ್ಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬರುತ್ತ ನರಸಿಂಹನ ದರ್ಶನ ಕೈಕೊಂಡು, ಅಲ್ಲಿ ನರಸಿಂಹದೇವರ ಗುಡಿ ಒಂದಿದೆ ಅಂತ ಹೇಳ್ತಾರೆ, ಅಲ್ಲಿನೂ ದರ್ಶನ ಕೈಕೊಂಡು ತೆರಳಿ ಗುಡಿ ಗೋಪುರ ಶಿಖರವನ್ನು ಕಂಡು ನಿಂದಿರದೆ ಪ್ರದಕ್ಷಿಣೆ ತಿರುಗಿ ಗುಡಿ ಪೌಳಿಯಲ್ಲಿ ಅಂದರೆ ತೇರು ಬರುವ ಜಾಗದೊಳಗೆ ಅಲ್ಲಿ ಹಾಗೆ ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಅಲ್ಲಿಗೆ ಬಂದು ವರಹದೇವಗೆ ಎರಗಿ ಮೊದಲು ವರಹದೇವರ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ವರಹದೇವ ದರ್ಶನ ಆಗಲಿಲ್ಲ ಅಂದರೆ ಅಲ್ಲಿ ಒಳಗೆ ಹೋದ್ಮೇಲೆ ವರಹ ಸ್ವಾಮಿ ಇರ್ತಾರೆ ಅಂತ. ಆದರೂ ಫಸ್ಟ್ ವರಹದೇವರ ದರ್ಶನ ಮಾಡಿಕೊಂಡ ಮೇಲೇ ಅಲ್ಲಿ ವರಹದೇವರನ್ನು ನೋಡಿದಂಗೆ. ಅದಕ್ಕೆ ವರಹದೇವರಿಗೆ ಹೋಗಿ ಅಲ್ಲಿ ನಿಂತು ದರ್ಶನ ಮಾಡ್ಕೊಂಬಕ್ಕಿಂತ ಮುಂಚೆ ಪುಷ್ಕರಣಿಗೆ ನಮಸ್ಕಾರ ಮಾಡಿ ಪರಿಶುದ್ಧನಾಗಿ ಒಳ್ಳೆ ಮನಸ್ಸಿನಿಂದ
ದೇವದ್ವಾರವನ್ನೇ ಪೊಕ್ಕು. ವರಹದೇವರ ದರ್ಶನ ಮಾಡ್ಕೊಂಡ್ಮೇಲೆ ದೇವದ್ವಾರವನ್ನು, ಇವಾಗ ನಮಗೆ ಸೀದಾ ದೇವದ್ವಾರ ಹೊಕ್ಕೋ ಅಷ್ಟು ಪುಣ್ಯ ಇಲ್ಲ, ಲೈನಲ್ಲಿ ನಿಂತ್ಕೊಂಡು ಬರಬೇಕು. ಅಲ್ಲಿ ಬರೋವರಿಗೆ ಗರುಡಗಂಬದ ಬಳಿಯಲ್ಲಿ, ಗರುಡಗಂಬದ ಹತ್ರ ಬಂದು ಪರಿಟವಿಸಿ ಅಂತ ಹೇಳ್ತಾರೆ, ಕೂಡಬೇಕು ಅಂತಾರೆ. ನಮಗೆ ನಿಂದ್ರಕ್ಕೆ ಬಿಡಲ್ಲ ಸ್ವಾಮಿನ ನೋಡ್ಲಿಕ್ಕೆ, ಕೂಡಕ್ಕೆ ಎಲ್ಲಿ ಆಗತ್ತೆ ಅಂತ ಅನಿಸ್ತದ. ಮಾನಸಿಕವಾಗಿ ಮನೆಯಲ್ಲಿ ಕೂತ್ಕೊಂಡು ಕೂಡ ನಾವು ಇಷ್ಟು ಪಾಂಟಿಗೆ ಹತ್ತಿ ವಿಜಯರಾಯರ ಈ ಸುಳಾದಿಗಳನ್ನು ಸ್ಮರಣೆ ಮಾಡ್ಕೋತಾ ಇಷ್ಟು ಪಾಂಟಿಗೆ ಹತ್ತಿ ಅಲ್ಲಿ ಹೋಗಿ ಗರುಡಗಂಬದ ಮುಂದೆ ಕೂತ್ಕೊಂಡು ಮರುತಾಂತರ್ಗತನೆಂದು ಒಳಗಿದ್ದ ಭಗವಂತ, ಆ ವಿಗ್ರಹದ ಒಳಗೆ ಇದ್ದ ಭಗವಂತ ಮರುತಾಂತರ್ಗತ ಅಂತ ಅಂದು ಪರಮಾತ್ಮನಾದ ಸುಂದರ ಶ್ರೀನಿವಾಸನ್ನ ನಿರೀಕ್ಷಿಸಿ ತನ್ನೊಳಗಿರತಕ್ಕಂಥ ಐಕ್ಯ ಚಿಂತನೆ ಮಾಡಬೇಕು. ನನ್ನೊಳಗಿದ್ದ ದೇವರು ಆ ವಿಗ್ರಹದೊಳಗಿದ್ದ ದೇವರು ಒಂದೇ ಅಂಥೇಳಿ ಆತನ ಗುಣೋತ್ಕರ್ಷಣೆಯನ್ನು ಮಾಡಿ ಗುಣಗಳನ್ನ ಕೊಂಡಾಡಿ ಸ್ಮರಿಸಿ ಬೇಗ ಈ ಥರ ಸ್ಮರಣೆ ಮಾಡಿದರೆ ದುಸ್ತರವನ್ನು ದಾಟಿಸುವ, ಪಾಪವನ್ನು ನಮ್ಮನ್ನು ದಾಟಿಸ್ತಾನೆ. ಆಮೇಲೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಪರಮ ಮಂಗಳ ರೂಪ ವಿಜಯ ವಿಠ್ಠಲ ತಿಮ್ಮ, ಕರೆದರೆ ಸಾಕಂತೆ, ಕರವಿಡಿದು ಕರೆದೊಯ್ಯುವ ಮುಕುತಿಗೆ. ನಾವು ಕರೆದರೆ ಸಾಕು ಸ್ವಾಮಿ ನನ್ನ ಮುಕುತಿಗೆ ಕರ್ಕೊಂಡು ಹೋಗು ಅಂದರೆ ಇಷ್ಟು ಅನುಸಂಧಾನಪೂರ್ವಕವಾಗಿ ಯಾತ್ರೆ ಮಾಡಿ ಕರೆದರೆ ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವಾಮಿ ಪುಷ್ಕರಣಿಯ ಸ್ನಾನವನ್ನು ಮಾಡಿ ಒಂದು ಸರಿ ದರ್ಶನ ಮಾಡ್ಕೊಂಡ್ಮೇಲೆ ಮತ್ತು ಬಂದಾಗೆ ಸ್ವಾಮಿ ಪುಷ್ಕರಣಿ, ಅಲ್ಲಿ ಕಪಿಲ ತೀರ್ಥದೊಳಗೆ ಸ್ನಾನ ಮಾಡಿರ್ತೀವಿ, ಅದಕ್ಕೆ ಹೋಗಿ ದರ್ಶನ ಮಾಡ್ಕೊಂಡಿದ್ದೀವಿ. ಇವಾಗ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಅಲ್ಲಿ ಮತ್ತು ಸ್ನಾನ ಅಂತಂದರೆ ಜಲದೊಳಗೆ ದೇವರು. ಈ ಸ್ವಾಮಿ ಪುಷ್ಕರಣಿಯಲ್ಲಿ 96 ಕೋಟಿ ಇದು ತೀರ್ಥ ಸನ್ನಿಧಾನ ಇರ್ತದ ಅಂತ ಹೇಳ್ತಾರೆ, 108 ತೀರ್ಥ ಸನ್ನಿಧಾನ ಇರ್ತದ ಅಂತ ಹೇಳ್ತಾರೆ. ಇಲ್ಲಿ ನಾಮಧರಿಸಿ ಅಲ್ಲಿ ಸುತ್ರಾಮಾದಿ ತೀರ್ಥಗಳ ಇರುಹು ತಿಳಿದು ಇಲ್ಲಿ ಇದ್ದಿದ್ದ ತೀರ್ಥಗಳ ಬಗ್ಗೆ ತಿಳ್ಕೊಂಡು ಉತ್ತಮೋತ್ತಮರ ನೊಡನೆ ಹರಿದಾಡುತ್ತಾ ಕುಣಿದಾಡುತ್ತಾ ಸ್ನಾನ ಮಾಡಬೇಕು. ಕಾಮಕ್ರೋಧಗಳಲ್ಲೂ ಬೇರರಿಸಿ ಬೇರಲಿಂದ ಕಿತ್ತಬೇಕು ಕಾಮಕ್ರೋಧಗಳು. ಒಂದು ಯಾತ್ರೆ ಮಾಡೋ ಕಾಲಕ್ಕೆ, ಮನೆ ಬಿಡೋ ಕಾಲಕ್ಕಿಂದ ಸಿಟ್ಟು, ಆಸೆ, ಬೇಕು ಎಂಬುದು ಇವ್ಯಾವು ಇಟ್ಕೊಲಾರ್ದಾಗೆ ಯಾತ್ರೆ ಮಾಡಬೇಕು. ಮಾಡಿ ಸ್ನಾನಾದಿಗಳನ್ನು ಮಾಡಿಕೊಂಡು ಹೇಮ, ರಜಿತ, ವಸನ, ನಾನಾ ವರ್ಣ ಸಾಲಿಗ್ರಾಮ, ಬಂಗಾರ, ಬೆಳ್ಳಿ, ವಸ್ತ್ರಗಳು, ಸಾಲಿಗ್ರಾಮ ಇಂಥದ್ದೆಲ್ಲ ದಾನ ಕೊಟ್ಟು ನಿತ್ಯ ನೈಮಿತ್ಯಗಳು ಮಾಡಿ, ನಿತ್ಯ ನೈಮಿತ್ಯಗಳು ಎಲ್ಲ ಸ್ನಾನ ಸಂಧ್ಯಾವನಾದಿಗಳು, ಗುರುಮಂತ್ರಾದಿಗಳು ಎಲ್ಲ ಮುಗಿಸ್ಕೊಂಡು ಹರಿನಾಮಗಳು ಅಡಿಗಡಿಗೆ ಉಚ್ಚರಿಸುತ್ತಾ ಒಂದು ಕ್ಷಣ ಬಿಡ್ಲಾರ್ದಾಗ ಒಂದೊಂದು ಅಡಿ ಇಟ್ಟಾಗೆಲ್ಲ ದೇವರ ನಾಮಸ್ಮರಣೆ ಮಾಡ್ತಾ ಕೋಮಲಾಂಗ ತಿಮ್ಮ ವಿಜಯ ವಿಠಲ ನಿತ್ಯ ಸಾಮಗಾಯನ ಲೋಲ ಭಕ್ತ ಪರಿಪಾಲ. ಇದು ಇನ್ನೊಂದು ಇದು ಮಾಡ್ತೀನಿ, ಒಂದರೊಳಗೆ ಆದರೆ ಮತ್ತು ಹೋಗಲ್ಲ. ತ್ರಿವಿಡ ತಾಳದ್ರೊಳಗೆ ಅಪರಾಧಿ ನಾನೆಂದು ತನ್ನ ಅವಗುಣಗಳನ್ನು ಸ್ವಪನದಲ್ಲಿ ಬಿಡದೆ ಮಾಡಿದವು. ನಾನು ಅಪರಾಧಿಯಪ್ಪ, ನಾವು ಮಾಡಿದ ಪಾಪಗಳನ್ನು ಜಾವಕ್ಕೆ ಮಾಡುವ 1000 ತಪ್ಪುಗಳನ್ನು ಅಂತ ಹೇಳ್ತೀವಿ. ನಾವು ಮಾಡಿದ ತಪ್ಪುಗಳನ್ನು ದೇವರ ಮುಂದೆ ಮೊರೆ ಇಟ್ಕೋಬೇಕಂತೆ, ನಮ್ಮ ಅವಗುಣಗಳನ್ನು ಹೇಳ್ಕೋಬೇಕಂತೆ. ಸ್ವಪ್ನದಲ್ಲಿ ಕೂಡ ಬಿಡ್ಲಾರ್ದಾಗೆ ನಾವು ತಪ್ಪು ಮಾಡಿರ್ತೀವಿ. ಅವನ್ನೆಲ್ಲ ಕಪಟದಲ್ಲಿ ನಡೆದು ಎಷ್ಟು ಪರರನ್ನು ವಂಚಿಸಿ, ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪು ಕೆಟ್ಟದು ಹೇಳಿ ವಂಚನೆ ಮಾಡಿ, ದ್ರವ್ಯಾಪಹರಿಸಿ, ನಾನಾ ಮಾಯಗಳ ತೋರಿ ಕೃಪಣನಾಗಿದ್ದು. ಕೃಪಣ ಅಂತಂದರೆ ಸ್ವಲ್ಪ ಸುಖಕ್ಕೆ ಬೆಟ್ಟದಷ್ಟು ದುಃಖ ಹೊತ್ಕೊಂಡೋತ ನಾನು. ಇರಳು ಹಗಲು ಕಾಮಕುಪಿತ ಪುಂಜದಲ್ಲಿ ಕಾಲವನ್ನೇ ಕಳೀತಾ ಇದ್ದೀನಿ ಸ್ವಾಮಿ. ಅದು ಬೇಕು, ಆಸೆ ಬಿಡ್ತಾ ಇಲ್ಲ ಸಂಸಾರದೊಳಗೆ. ಆಸೆಗಳು, ಕಾಮದಲಿಂದ ನಾನು ಕಾಲವನ್ನು ಕಳೀತಾ ಇದ್ದೀನಿ. ಜಪಗಳ ಜರಿದು ಜಗದಳು ನಿತ್ಯದಲ್ಲಿ ತಪಸ್ಸಿಗಳಿಂದ ತರುವಾಯ. ಇದನ್ನ ನಾವೆಲ್ಲ ಜಪಗಳನ್ನ ಬಿಟ್ಬಿಟ್ಟು ನಿತ್ಯದಲ್ಲಿ ಉಪಕಾರ ಅರಿಯದೆ, ಯಾರನ್ನ ಮಾಡಿದ್ದನ್ನು ಉಚಿತಾರ್ಥ ತಿಳಿಯದೆ, ಉಪಕಾರನ ತಿಳ್ಕೊಲಾರ್ದಾಗಿ ಉಚಿತಾರ್ಥ ತಿಳಿಲಾರ್ದಾಗಿ ಅಪಹಾಸ್ಯ ಮಾಡಿದ್ದೀವಿ. ಎಷ್ಟು ಜನನ್ನ ಆಡ್ಕೊಂಡಿರ್ತೀವಿ ಕೂತಲ್ಲೇ, ಅವರಿಂತವರು ಇವರಂತವರು. ಬೆಳಿಗ್ಗೆದ್ದಾಗ್ಲಿಂದ ಅದೇ ಬರುತ್ತೆ ನಮ್ಮ ಬಾಯಿಗೆ. ಅಪರಿಮಿತ ದೋಷಕಾರಿಯಪ್ಪ ನಾನು, ಕೃಪಣವತ್ಸಲ ತಿರುವೆಂಗಳೇಶ, ಕೃಪೆ ಮಾಡು, ನನ್ನ ಕಾಪಾಡು ಸ್ವಾಮಿ. ಈ ಪರಿ ನಮಿಸಿದರೆ
ಗುಪಿತ ಮಹಿಮನೀತ ಪರಿಪಾಲಿಪ, ಈತ ಪರಿಪಾಲನೆ ಮಾಡ್ತಾನೆ. ಚಪಲ ನಯನ ತಿಮ್ಮ, ಒಂದು ಕಡೆ ಆತನ ನಯನ ಇರಲ್ಲ. ಯಾಕಂದ್ರೆ ಇಷ್ಟೂ ಜನ ಕೇಳ್ಕೊತಾ ಇರ್ತೀವಲ್ಲ, ಆತನ ಚಪಲ ನಯನ ತಿಮ್ಮ ವಿಜಯ ವಿಠಲ ಸದಾ ದಿಪುತನಾಗಿ ತನ್ನ ಭಕ್ತರಿಗೆ ಪೊಳೆವನು, ತನ್ನ ಭಕ್ತರಿಗೆ ಒಲಿತಾನೆ. ಮಾಡಿದ ಪಾಪಗಳನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಆತನ ಮುಂದೆ ಮೊರೆ ಇಟ್ಕೊಂಡ್ರೆ, ನಮ್ಮಪ್ಪ ತಂದೆ ಯಾವುದೋ ಜನ್ಮದಲ್ಲಿಂದ ಇದೆಲ್ಲ ಮಾಡಿಸಿದಿ ಸ್ವಾಮಿ, ಕಾಪಾಡು ಅಂತ ಬೇಡ್ಕೋಬೇಕಂತೆ. ಆಮೇಲೆ ಅಟ್ಟತಾಳದ್ರೊಳಗೆ ಶಿವನ ಬ್ರಹ್ಮಹತ್ಯ 5ನೇ ತಲೆ ಕಡ್ದಿದ್ದದಕ್ಕೆ ಬ್ರಹ್ಮಹತ್ಯ ಪಾಪ ಬಂದಿರತ್ತೆ. ಚಂದ್ರನ ಗುರುತಲ್ಪ, ತಾರಾನ ಕರ್ಕೊಂಡು ಹೋಗಿರೋದು, ಇವೆಲ್ಲ ಕವಿಯ ಸುರಾಪಾನ. ಆಮೇಲೆ ಬಲಿಯ ಸ್ವರ್ಣಸ್ಥೇಯ ಬಲಿ ಮಾಡಿದ್ದು, ದಿವಿಜಪತಿ ಈ ಅಹಲ್ಯದ್ದು ಎಲ್ಲ ಗಮನದೋಷ. ಅವರಿವರೇ ಯಾಕಿನ್ನು ಬಲರಾಮನು ಮಾಡಿದ್ದು ಇದು ಲಕ್ಷ್ಮಣನಾಗಿದ್ದಾಗೆ ಇಂದ್ರಜಿತ್ತನ್ನು ಕೊಂದಿದ್ದದಕ್ಕೆ ಬಂದಿದ್ದ ಬ್ರಹ್ಮದತ್ಯ ದೋಷ. ಹೀಗೆ ಎಲ್ಲರೂ ಜವನ ಯಮ ಮೊದಲಾದ ಎಲ್ಲ ದೇವತೆಗಳು ಮಾಡಿದ ಪಾಪಗಳನ್ನು ಈ ಬೆಟ್ಟ ನೋಡಿದರೆ ಆಯಿತು, ಹೋಯ್ತಂತೆ, ಈ ಗಿರಿಯಲ್ಲಿ ಹೋಯ್ತು ಅಂತ ಹೇಳ್ತಾರೆ. ಭವಗಿರಿಗೆ ವಜ್ರಾಯುಧ ಇದ್ದಂಗೆ ಈ ಗಿರಿ ನಾವು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮೆ ಮಾರತ್ತೆ. ವಿಜಯ ವಿಠಲ ಬಾರದವರಿಗೆ, ಅಲ್ಲಿ ಹೋಗ್ಲಾರ್ದಾಗಿದ್ದವರಿಗೆ ದಯ ಮಾಡನು. ಅರ್ಥಾನುಸಂಧಾನದಿಂದ ಹೋಗಿದರೆ ನಾವು ಮಾಡಿದ ಪಾಪಗಳು ತಪ್ಪುಗಳು ಎಲ್ಲದನ್ನು ಪರಿಹಾರ ಮಾಡ್ತಾನೆ ದೇವರು ಅಂತ ಅಟ್ಟತಾಳದ್ರೊಳಗೆ ಹೇಳಿದ್ದಾರೆ. ಆದಿತಾಳದ್ರೊಳಗೆ ಮುಕುತಿ ಬೇಕಾದವರಿಗೆ ಮುಕುತಾರ್ಥ ಕೇಳುವುದು. ಮುಕುತಿ ಬೇಕಾದರೆ ಮುಕ್ತಾರ್ಥ ಕೊಡ್ತದ. ಭಕ್ತಿಪೂರ್ವಕದಿಂದ ಸಕಲ ಸಂಪದ ಅಧಿಕವೆಂದು ತಿಳಿದು, ಭಕ್ತಿಪೂರ್ವಕದಿಂದ ಸಕಲ ಸಂಪದಗಳಕ್ಕಿಂತ ಈ ಯಾತ್ರೆ ಅಧಿಕ ಅಂತ ತಿಳ್ಕೊಂಡು, ಅಹಿಕವನ್ನು ಬಯಸದೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಕಡೆ ಹೋಗ್ಲಾರ್ದಾಗಿ, ಅದು ಬೇಕು ಇದು ಬೇಕು ಅಂತ ಕೇಳ್ಕೊಲಾರ್ದಾಗಿ, ತ್ವಕು ಇಂದ್ರಿಯಾದಿ ಹರಿಪಾದಕ್ಕೆ ಸಮರ್ಪಿಸಿ ನಮ್ಮ ಎಲ್ಲ ಇಂದ್ರಿಯಗಳನ್ನು, ನಮ್ಮ ಮಾತುಗಳನ್ನು ಆ ಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ನಮ್ಮ ಶರೀರನ್ನು ಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಬೇಕು. ಹಾಗೆ ಸಮರ್ಪಣೆ ಮಾಡಿ ಸುಖದಿಂದ ಸುರಿದು ಬಾಷ್ಪೋದಕದಲ್ಲಿ ತೊಯ್ದು ಹೋಗ್ಬಿಡ್ಬೇಕು ಅಂತಾರೆ. ಆ ಆನಂದದರೊಳಗೆ ನೆನೆದು ಸಂಪೂರ್ಣವಾಗಿ ನನ್ನ ಶರೀರ ನಿನ್ನ ಅಧೀನ ಸ್ವಾಮಿ, ನೀನು ನಡೆಸಲಿಲ್ಲ ಅಂದರೆ ನಾನೆಲ್ಲಿ ಬರ್ತೀನಿ, ನೀನು ನೋಡಿಸ್ಲಿಲ್ಲ ಅಂದರೆ ನಾನೆಲ್ಲಿ ನೋಡ್ತೀನಿ, ಇಷ್ಟು ಹೇಳಿ ಆನಂದ ಬಾಷ್ಪೋದಕದಿಂದ ತೊಯ್ದು ಬಿಡಬೇಕು ಅಂತ ಹೇಳ್ತಾರೆ. ಅಖಿಲ ದಾಸರ ಕೂಡ ಅಕಟಕದಲ್ಲಿದೆ ನಲಿದಾಡಿ ಕುಣಿದು ಸ್ವಾಮಿನ ನೆನೆಸ್ಕೊಂಡು ಕುಣಿದು ಸಕಲ ಸುರರ ಒಡೆಯ ವಿಜಯ ವಿಠಲ ಸ್ವರ್ಣ ಮುಖರಿ ನಿವಾಸ ಯಾತ್ರೆಗೈಯುವುದು. ಈ ಥರ ಯಾತ್ರೆ ಮಾಡಬೇಕು. ಇದು ಗಿರಿ ಯಾತ್ರೆ ಕ್ರಮ ಅಂತ ವಿಜಯದಾಸರು ಹೇಳಿದ್ದಾರೆ. ಅಡಿಗಡಿಗೆ ಅವನ ನಾಮಸ್ಮರಣೆ ಮಾಡ್ತಾ, ಕುಣಿದು ಕುಪ್ಪಿಡಿಸ್ತಾ, ಸ್ವಾಮಿ ನೀನು ಮಾಡಿಸಿದ್ದದಕ್ಕೆ ನಾನು ಬಂದಿರೋದು, ನೀನು ನೋಡಿಸಿದ್ದದಕ್ಕೆ ನಾನು ನೋಡ್ತಾ ಇದ್ದೀನಿ, ನನ್ನ ಶರೀರ ನಿನ್ನ ಅಧೀನ ಸ್ವಾಮಿ ಅಂತೇಳಿ ಅದನ್ನು ಬೇಡ್ಕೊಂಡ್ರೆ ಇದು ನಿಜವಾದ ಯಾತ್ರೆ ಅಂತ ವಿಜಯದಾಸರು ಹೇಳ್ತಾರೆ. ಮತ್ಸರವನ್ನು ಅಳಿದು ಶ್ರೀ ವೆಂಕಟೇಶನ ಯಾತ್ರೆ ಉತ್ಸಾಹದಲ್ಲಿ ಮಾಡೆ ವಿಜಯ ವಿಠಲ ಒಲಿವ. ಮತ್ಸರವನ್ನು, ಇನ್ನೊಬ್ಬರ ಪದಾರ್ಥದ ಮೇಲೆ ಆಸೆ ಇಲ್ಲಾರ್ದಾಗಿ ನಾನು ಎಂಬೋ ಭಾವನೆ ಬಿಟ್ಟು, ಸ್ವಾಮಿ ಮಾಡಿಸಿದ್ದದಕ್ಕೆ ನಾನು ಮಾಡ್ತಾ ಇದ್ದೀನಿ ಎಂಬುದು ತಂದ್ಕೊಂಡು ಈ ಯಾತ್ರೆ ಮಾಡಿದರೆ, ಉತ್ಸಾಹದಲ್ಲಿ ಮಾಡಿದರೆ ವಾಯುದೇವರ ಅನುಗ್ರಹ ಕೂಡ ಬರುತ್ತೆ. ವಾಯುದೇವರ ಅಂತರ್ಗತ ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನದಿಂದ ಮಾಡಬೇಕು. ಅವಾಗೇ ವಿಜಯದಾಸರು ಹೇಳಿದ ಪ್ರಕಾರ ದೇವರು ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ಜಯ ವಿಜಯರಾಯ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಏನಾದರೂ ಇದ್ರೆ ತಿದ್ರಿ. ಅವನು ನುಡಿಸಿದ್ದು ನಾನು ನುಡಿದಿದ್ದು, ನಾನು ಅಂಬೋದು ಏನೂ ಇಲ್ಲ, ಅವನ ಒಳಗೆ ನಿಂತು ಹೇಳಿಸಿದ್ದು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.